ನಾಳೆ ಬೆಂಗಳೂರಲ್ಲಿ ಮಿಲಾದುನ್ಬಿ ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ಪ್ರಚಾರವನ್ನ ಬಿಜೆಪಿ ಖಂಡಿಸುತ್ತದೆ ಅಂತ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸರಾ ಧರ್ಮಸ್ಥಳದಂತಹ ಘಟನೆ ಇರುವಾಗ ಇದು ಯಾಕೆ ಬೇಕು ಅಂತ ಇವರ ಪ್ರಶ್ನೆ. ಬೆಂಗಳೂರಿನಲ್ಲಿ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಪ್ಪು ಹಾದಿ ಹಿಡಿಬಾರದು, ವಿವಾದಾತ್ಮಕವಾಗಿ ಮಾತನಾಡಿದ್ರೆ FIR ದಾಖಲಿಸಲು ಹೇಳಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇದರ ಮಧ್ಯೆ ಈಗ ದಸರಾ ನಡೀತಾ ಇದೆ, ಧರ್ಮಸ್ಥಳ ಪ್ರಕರಣ ಇದೆ. ಇದರ ಮಧ್ಯೆ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ಮಿಲಾದುನ್ಬಿ ಅನ್ನುವಂಥ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಆಗೋದು ಸರಿಯಲ್ಲ ಅಂತ ನೋಡಿ. ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ದೃಷ್ಟಿಕೋನ ನೀತಿಯನ್ನು ಪರಮೋಚ್ಚವಾಗಿ ತೆಗೆದುಕೊಂಡು ಹೋಗುವುದನ್ನು ನಾವು ನೋಡಿದ್ದೀವಿ. ಕೇವಲ 1, 2, 3 ಹಂತದ ಎಲ್ಲ ಹಂತದಲ್ಲಿ ಕೂಡ ಅದನ್ನು ವಿಸ್ತೃತ ಮಾಡತಕ್ಕಂಥ ಪ್ರಯತ್ನ ಆಗ್ತದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಡೆದಂದ್ರೆ 5-6 ಇರತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದವರಿಗೆ ಧರ್ಮ ಪ್ರಚಾರ ಮಾಡಕತ್ತಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರಿನಾದ್ರೂ ಎಚ್ಚೆತ್ತುಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನೋ ಸಮಸ್ಯೆಗಳನ್ನು ಉದ್ಭವ ಆಗಿದ್ದಾವೆ, ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಆಯೋಜನೆ ಕೊಡೋ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟ ಆಗೈತೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೆ ಇದು ಮಾಡಕ್ಕೆ ಕೊಡಬಾರ್ದು ಅನ್ನೋಂಥ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ನೋಡಿ, ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ದೃಷ್ಟಿಕೋನ ನೀತಿಯನ್ನು ಪರಮೋಚ್ಚವಾಗಿ ತೆಗೆದುಕೊಂಡು ಹೋಗುವುದನ್ನು ನಾವು ನೋಡಿದ್ದೀವಿ. ಕೇವಲ 1, 2, 3 ಹಂತದ ಎಲ್ಲ ಹಂತದಲ್ಲಿ ಕೂಡ ಅದನ್ನು ವಿಸ್ತೃತ ಮಾಡತಕ್ಕಂಥ ಪ್ರಯತ್ನ ಆಗ್ತದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಡೆದಂದ್ರೆ 5-6 ಇರತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದವರಿಗೆ ಧರ್ಮ ಪ್ರಚಾರ ಮಾಡಕತ್ತಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರಿ